ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಭೀಕರ ಉಗ್ರ ದಾಳಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಇನ್ನು ಈ ದಾಳಿಯಲ್ಲಿ ಬಲಿಯಾಗಿರುವಂತಹ ಕನ್ನಡಿಗರ ಅಂತ್ಯ ಸಂಸ್ಕಾರ ಸಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ರಾವ್ ಅಂತ್ಯಕ್ರಿಯೆ ನಡೀತಾ ಇದೆ. ರೋಟರಿ ಚಿತೆಗಾರದಲ್ಲಿ ನಡೆದಂತಹ ಅಂತ್ಯಕ್ರಿಯೆ ಇದು. ಇನ್ನು ಶಿವಮೊಗ್ಗದ ಜಿಲ್ಲಾಡಳಿತದಿಂದ ಸರ್ಕಾರಿ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ. ಉಗ್ರರ ದಾಳಿಯಲ್ಲಿ ಮೃತರಾಗಿರುವಂತಹ ಮಂಜುನಾಥ್ ರಾವ್ ಅವರಿಗೆ ಸರ್ಕಾರಿ ಗೌರವವನ್ನ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತ. 3 ಸುತ್ತು ಕುಶಲತೋಪನ್ನ ಸಿಡಿಸಿ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಅಂತ್ಯಕ್ರಿಯೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಭಾಗಿಯಾಗಿದ್ರು. ಮಂಜುನಾಥ್ ಪುತ್ರನಿಂದ ಚಿತೆಗೆ ಅಗ್ನಿಸ್ಪರ್ಶವನ್ನ ನೀಡಲಾಗಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಸಾಗ್ತಾ ಇದೆ. ಈಗಾಗಲೇ ಮಂಜುನಾಥ್ ಅವರ ಪುತ್ರ ಚಿತೆಗೆ ಬೆಂಕಿ ಅನ್ನ ಕೊಟ್ಟಿದ್ದಾರೆ. ಹೆಚ್ಚಿ ಬೀಳಿಸುತ್ತೆ ಒಂದೊಂದು ಘಟನೆಗಳು ಕೂಡ. ಮಂಜುನಾಥ್ ರಾವ್ ಅವರು ತಮ್ಮ ಕುಟುಂಬದ ಸಮೇತವಾಗಿ ಕಾಶ್ಮೀರಕ್ಕೆ ಹೋಗಿದ್ರು. ಅಲ್ಲಿ ನೋಡಬೇಕು, ಖುಷಿಯಾಗಿರ್ಬೇಕು ಕುಟುಂಬದ ಜೊತೆ ಅಂತ. ಆದ್ರೆ ವಿಧಿಯ ಆಟನೇ ಬೇರೆ ಇತ್ತು. ಪಾಕಿಸ್ತಾನದ ಈ ಉಗ್ರರುಗಳು ಏನಿದ್ದಾರಲ್ಲ, ದಾಳಿ ಮಾಡಿ ಮೃತಪಟ್ಟಿದ್ದಾರೆ. ಅವರ ಮೃತದೇಹವನ್ನ ಅವರ ಹುಟ್ಟೂರಿಗೆ ತಂದು ಇದೀಗ ಅಂತ್ಯಕ್ರಿಯೆ ಸಾಗ್ತಾ ಇದೆ. ಜೊತೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಿ ಗೌರವವನ್ನ ಸಲ್ಲಿಕೆ ಮಾಡಿದ್ದಾರೆ. 3 ಸುತ್ತು ಕುಶಲತೋಪನ್ನ ಸಿಡಿಸಿ ಅವರ ಅಂತ್ಯಕ್ರಿಯೆಯ ಹೊತ್ತಿನಲ್ಲಿ ಗೌರವವನ್ನ ಸಲ್ಲಿಸಿದ್ದಾರೆ. ನಮ್ಮ ದೇಶದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರುವಂತಹ ಹೊತ್ತಿನಲ್ಲಿ, ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿ, ಆ ಹೊತ್ತಿನಲ್ಲಿ ಅವರಿಗೆ ಉಗ್ರರು ಗುಂಡಿನ ದಾಳಿ ಮಾಡಿರುವಂತಹ ನಿಟ್ಟಿನಲ್ಲಿ ಅಚಾನಕ್ ಆಗಿರುವಂತಹ ಘಟನೆಗೆ ಅವರಿಗೆ ಸರ್ಕಾರಿ ಅಂದ್ರೆ ಪೊಲೀಸರು ಗೌರವವನ್ನ ಸಲ್ಲಿಸಿದ್ದಾರೆ. ಅಲ್ಲಿನ ಜಿಲ್ಲಾಡಳಿತ ಅಂದ್ರೆ ಸರ್ಕಾರಿ ಗೌರವ ಅಂತಂದ್ರೆ 3 ಸುತ್ತು ಕುಶಲ ತೋಪನ್ನ ಸಿಡಿಸಿದ್ದಾರೆ. ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಎಲ್ಲ ರೀತಿಯಾದಂತಹ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಕಂಪ್ಲೀಟ್ ಅಂತ್ಯಕ್ರಿಯೆಯಲ್ಲಿ ಗೌರವವನ್ನ ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಭಾಗಿಯಾಗಿದ್ರು. ಇನ್ನು ತಂದೆಯ ಅಂತಿಮ ಯಾತ್ರೆ ಇದೆಯಲ್ಲ, ಇದಕ್ಕೆ ಅಗ್ನಿಸ್ಪರ್ಶವನ್ನು ಅವರ ಪುತ್ರ ಮಾಡಿದ್ದಾನೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ರಾವ್ ಅವರು ಅವರಿಗೆ ವಿಧಿವಿಧಾನಗಳು ಏನಿತ್ತು ಕೊನೆಯದಾಗಿ ಮಾಡಬೇಕು ಅವೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಅತ್ತ ಬೆಂಕಿ ಹೊತ್ಕೊಂಡಿದೆ, ಅಗ್ನಿಸ್ಪರ್ಶ ಆಗಿದೆ. ಪುತ್ರ ತಂದೆಗೆ ಏನು ಕಾರ್ಯ ಮಾಡಬೇಕು ಕೊನೆಯ ಗಳಿಗೆಯಲ್ಲಿ ಅವೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿ ನೋಡೋಕ್ಕಾಗಲ್ಲ ಈ ದೃಶ್ಯವನ್ನ. ಮನೆಯವ್ರ ಜೊತೆ ಆರಾಮಾಗಿರಬೇಕು, ಪುತ್ರನಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಹೋಗಿದ್ರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ದಿಢೀರ್ ಈ ನರರಾಕ್ಷಸರಿದ್ದಾರಲ್ಲ, ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಕೊನೆಯ ಅಂತ್ಯಕ್ರಿಯೆ ಆಗ್ತಿದೆ. ಇತ್ತ ಅವರ ಬಲಿಯಾಗಿ ಹೋಗಿದೆ, ಅವರ ಅಂತ್ಯ ಕಾರ್ಯ ಕೂಡ ನಡೆದಿದೆ. ಇನ್ನು ಬಾಕಿ ಇರೋದು ಈ ಉಗ್ರಗಾಮಿಗಳನ್ನ ಎಲ್ಲೆಲ್ಲಿದ್ದಾರೆ ಅಂತ ಹುಡುಕಿ ಹೊಡೆಯೋದೊಂದೇ ಈಗ ಬಾಕಿ ಇರೋದು. ಸದ್ಯ ಆ ಕುಟುಂಬಕ್ಕೆ ಏನು ಹೇಳೋದಕ್ಕೂ ಆಗಲ್ಲ. ಆ ನೋವಿಂದ ಹೊರಬರೋದಕ್ಕೆ ಅವರಿಗೆ ಸಾಧ್ಯ ಆಗುವುದೇ ಇಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೊಂದೇ, ಆದಷ್ಟು ಬೇಗ ಈ ದುಃಖವನ್ನ ತಡೆದುಕೊಳ್ಳುವಂತ ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ. ಒಳ್ಳೆ ಮಾರ್ಕ್ ಬಂತು, ತಂದೆ ಜೊತೆ ಒಂದಿಷ್ಟು ಹೊತ್ತು ಕಾಲ ಕಳಿಬೇಕು, ಕುಟುಂಬದ ಜೊತೆ ಆರಾಮಾಗಿರಬೇಕು, ಅನೇಕ ಕನಸುಗಳಿರುತ್ತೆ. ದೂರದ ಟ್ರಿಪ್ ಹೋಗೋದೇ, ಕೆಲಸ ಕಾರ್ಯದಿಂದ ಎಲ್ಲ ಬ್ಯುಸಿ ಒತ್ತಡಗಳ ನಡುವೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರಬೇಕು ಅಂತ ಈ ಜೀವನದಲ್ಲಿ ಇನ್ನೇನಿದೆ. ಆದರೆ ಆ ರಿಲ್ಯಾಕ್ಸೇಷನ್ ಆಗಿರುವಂಥ ಹೊತ್ತಿನಲ್ಲೇ ಅನಿರೀಕ್ಷಿತವಾಗಿ ಜಮ್ಮು ಕಾಶ್ಮೀರ ಆರಾಮಾಗಿದೆ, ನೆಮ್ಮದಿಯಾಗಿತ್ತು, ಶಾಂತಿಯುತವಾಗಿತ್ತು. ಅದರ ನೀಟಾಗಿ ಪ್ಲಾನ್ ಮಾಡಿ ಹೊಂಚಾಕಿ ಸಂಚು ಮಾಡಿ ಅಂತ್ಯವನ್ನು ಕಾಣಲಾಗಿದೆ. ಕನ್ನಡಿಗರು, ಶಿವಮೊಗ್ಗದವರು ಮಂಜುನಾಥ್ ರಾವ್ ಅವರು ಕುಟುಂಬದ ಸಮೇತ ಹೋಗಿದ್ರು. ಸದ್ಯ ಬ್ರಾಹ್ಮಣ ಸಮುದಾಯದಂತೆ ಅವರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ಚಿತ್ತಗಾರದಲ್ಲಿರುವಂಥ ದೃಶ್ಯ ಇದು. ಅವರ ಪುತ್ರ ಅಗ್ನಿಸ್ಪರ್ಶವನ್ನ ಮಾಡಿದ್ದಾರೆ. One round, standing, load. Wale, present. Wale, punch.
Reload. Re- Volley. Present. Volley. Fight. Paripate. Attention. Paripate. One round. Standing. Load. Volley. Present. Volley. Fight. Reload. Re- Volley. Present.